ಅಕ್ಯುಪಂಚರ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಅದೊಂದು ಚೈನೀಸ್ ಸಿಸ್ಟಮ್ ಆಫ್ ಟ್ರೀಟ್ಮೆಂಟು, ಚೈನಾದಲ್ಲಿ ಇನ್ವೆಂಟ್ ಮಾಡಿರೋದು. ಸೊ ನಿದ್ದೆದು ಇಂಪ್ರೂವ್ ಮಾಡೋಕ್ಕೂ ಈ ಅಕ್ಯುಪಂಚರ್ ಅಂತ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆಲ್ಲ ಒಂದೊಂದು ಕಂಡೀಷನಿಗೆ ಸ್ಪೆಸಿಫಿಕ್ ಪಾಯಿಂಟ್ಸ್ಗಳಿದೆ. ಸೊ ನಾವಲ್ಲಿ ಜೋರಾಗಿ ಪ್ರೆಷರ್ ಕೊಡ್ತೀವಿ. ಪ್ರೆಷರ್ ಕೊಡುವಾಗ ನಮ್ಮದು ಹೆಡ್ಏಕ್ ರಿಲೀಸ್ ಆಗುತ್ತೆ. ಯಂಗ್ ಏಜಸ್, ಹೌದು ನಾ ಹೇಳಿದಿರಲ್ಲ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಯಂಗ್ ಏಜಲ್ಲಿನೇ ಬ್ಯಾಕ್ ಪೇನ್ ಬರ್ತಾ ಇರೋದು. ಪ್ರೋಟೀನ್ ಇಂಟೇಕ್ ಚೆನ್ನಾಗಿರಲ್ಲ. ಆಮೇಲೆ ಎಲ್ಲಿ ಎಲ್ಲ ಅವರು ನೀಡಲ್ಸ್ ಪಿಕ್ ಮಾಡಕ್ ಹೋಗ್ತಾ ಇದ್ದೀರಲ್ಲ, ಆ ಪ್ಲೇಸನ್ನ ಸ್ಟೆರಿಲೈಸ್ ಮಾಡ್ತೀವಿ, ಸ್ಪಿರಿಟ್ ಯೂಸ್ ಮಾಡಿ ಕ್ಲೀನ್ ಮಾಡ್ತೀವಿ. ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ. ಅದ್ರ ಜೊತೆಗೆ ನಿಮಗೂ ಕೂಡ ಆರೋಗ್ಯ ಸಂಬಂಧಿಸಿದಂಥ ಕಾಯಿಲೆಗಳಿದ್ರೆ ಅಥವಾ ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಬರಬೇಕು ಅಂತ ಹೇಳಿದರೆ ಕಾಗಿನೆಲೆಯಲ್ಲಿರುವಂತಹ ಕನಕ ನಿಸರ್ಗ ಮನೆಗೆ ಒಮ್ಮೆ ಭೇಟಿ ನೀಡಿ. ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೆಕ್ಸ್ಟ್ ನಮ್ಮದು ಇವಾಗ ಫಿಸಿಯೋಥೆರಪಿ ಒಂದು ಟ್ರೀಟ್ಮೆಂಟ್ ಅಂತ ಇದೆಯಲ್ಲ, ಇದೇ ಥರ ನೋವಿಗೆ ಅಕ್ಯುಪಂಚರ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಅದೊಂದು ಚೈನೀಸ್ ಸಿಸ್ಟಮ್ ಆಫ್ ಟ್ರೀಟ್ಮೆಂಟು, ಚೈನಾದಲ್ಲಿ ಇನ್ವೆಂಟ್ ಮಾಡಿರೋದು. ಅದಕ್ಕೇನು ಡ್ರಗ್ ಇಲ್ಲ, ಮೆಡಿಸಿನ್ ಇಲ್ಲ ಅಂದದಕ್ಕೆ ನ್ಯಾಚುರೋಪತಿ ಅವರು ಕೂಡ ಆ ಟ್ರೀಟ್ಮೆಂಟು ನಮ್ಮದು ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೆ. ಮೇಯ್ನ್ ಆಗಿ ನಾವು ಪೇಯ್ನು ಮತ್ತು ಮೈಗ್ರೇನ್ ಅಂತ ಒಂದು ಕಂಡೀಷನ್ ಇದೆ. ಅದು ಇಂಟಾಲರಬಲ್ ಪೇಯ್ನ್. ಅದು ಏನಾದರೂ ಹೆಡ್ಏಕ್ ಬಂದರೆ 3 days ಅವರಿಗೆ ಬೆಡ್ಡಿಂದ ಎದ್ದೇಳಕ್ಕೇ ಆಗಲ್ಲ. ವಾಮಿಟಿಂಗ್ ಸೆನ್ಸೇಷನ್ ಬರೋದು, ಲೈಟಿಗೆ ಹೋದರೆ ಇದು ಜಾಸ್ತಿ ಆಗುತ್ತೆ, ಸೌಂಡ್ ಕೇಳಿದರೆ ಅವ್ರಿಗೆ ಇರಿಟೇಷನ್ ಆಗುತ್ತೆ. ಸೊ ಆ ಥರ ಕಂಡೀಷನ್ ನಾವು ಮೈಗ್ರೇನ್ ಅಂತ ಹೇಳೋದು. ಸೊ ಮೈಗ್ರೇನಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಕ್ಯುಪಂಚರ್. ಇನ್ನೊಂದು ನಿದ್ದಾಹೀನ ಇದೆ. ಇವತ್ತಿನ ಕಾಲದಲ್ಲಿ ನಿದ್ದೆ ಯಾರಿಗೂ ಸರಿಯಾಗಿ ಬರೋದೇ ಇಲ್ಲ. ನೈಟ್ ಶಿಫ್ಟು ಇಲ್ಲ, ಸ್ಟ್ರೆಸ್ಸು ಇಲ್ಲ, ಲೇಟ್ ನೈಟ್ ಡಿನ್ನರ್ಸು, ಲೇಟ್ ನೈಟ್ ಪಾರ್ಟೀಸು. ಸೊ ನಿದ್ದೆ ಅಂಥದ್ದು ಕರೆಕ್ಟ್ ಆಗಿರಲ್ಲ. ಸೊ ನಿದ್ದೆದು ಇಂಪ್ರೂವ್ ಮಾಡೋಕ್ಕೂ ಈ ಅಕ್ಯುಪಂಚರ್ ಅಂತ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ. ಸೊ ಮೇಯ್ನಾಗಿ ನಾವು ಇಲ್ಲಿ ಪೇಯ್ನು, ನೋವಿರುವವರಿಗೆ ಅಕ್ಯುಪಂಚರ್ ಜಾಸ್ತಿ ಫೋಕಸ್ ಮಾಡ್ತೀವಿ. ಇಲ್ಲ ಅವ್ರಿಗೀಗ ಸ್ಟ್ರೋಕ್ ಈ ಥರ ಕೇಸಸ್, ಬೆಲ್ಸ್ ಪಾಲ್ಸಿ ಎಲ್ಲ ಬರುತ್ತಲ್ಲ, ಅವರಿಗೆ ಎಲೆಕ್ಟ್ರೋ ಅಕ್ಯುಪಂಚರ್ ಕೊಡ್ತೀವಿ. ಅಕ್ಯುಪಂಚರ್ ನೀಡಲ್ಸ್ ಹಾಕ್ಕೊಂಡು ಅವರಿಗೆ ಸ್ಟಿಮ್ಯುಲೇಷನ್ ಕೊಡ್ತೀವಿ ಸೇಮ್ ಟೈಮ್ ಎಲೆಕ್ಟ್ರಿಕ್ ಇದರಿಂದ. ಸೊ ಸ್ಟಿಮ್ಯುಲೇಷನ್ ಕೊಡೋದ್ರಿಂದ ನರಗಳು ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಈ ಥರ ಸ್ಟ್ರೋಕ್ ಕೇಸಸ್ಗಳಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಎಲೆಕ್ಟ್ರೋ ಅಕ್ಯುಪಂಚರ್ ಅಂತ ಇರೋದು. ತುಂಬಾ ಜನ ಈ ರೀತಿ ಕಾರ್ಯದಿಂದ ಬಳಗ್ತಾ ಇದ್ದಾರೆ. ಅದು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಎಂಗೇಜ್ ಇರೋರು, ಮಂಡಿ ನೋವು, ಮೈಕೈ ನೋವು, ಹೌದು ಎಲ್ಲ ಕೂಡ ಬ್ಯಾಕ್ ಪೈನು, ನೆಕ್ ಪೈನು, ಈ ರೀತಿಯಾಗಿ ಸಮಸ್ಯೆಗಳೇ ಜಾಸ್ತಿ. ಮೊಬೈಲ್, ಲ್ಯಾಪ್ಟಾಪ್ ಎಲ್ಲ ಇವಾಗ ಸಿಟ್ಟಿಂಗ್ ವರ್ಕ್ ಮಾಡಿದಂತ ಅವರಿಗೆ ಈ ಕುತ್ತಿಗೆ ನೋವು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಇರೋರಿಗೆ. ಸೊ ಅಕ್ಯುಪಂಚರ್ ಟ್ರೀಟ್ಮೆಂಟ್ ತೋರಿಸ್ತೀವಿ. ಬರ್ಬೋದು. ಸೊ ಫಸ್ಟು ನಾವು ಪೇಷಂಟನ್ನು ಕಂಫರ್ಟಬಲ್ ಆಗಿದೆಯಾ ಅಂತ ಅವ್ರ ಹತ್ರ ಮಾತಾಡಿ, ಪೇನು ಹಿಂದಿನ ದಿನ ಎಲ್ಲ ಹೇಗಿದೆ, ಇಂಪ್ರೂವ್ಮೆಂಟ್ ಎಷ್ಟು % ಆಗಿದೆ ಅಂತ ಡಾಕ್ಟ್ರ್ ಇವಾಗ ವೆರಿಫೈ ಮಾಡ್ತಾ ಇರೋದು. ಆಮೇಲೆ ಎಲ್ಲಿ ಎಲ್ಲ ಅವರು ನೀಡಲ್ಸ್ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ, ಆ ಪ್ಲೇಸನ್ನು ಸ್ಟೆರಿಲೈಸ್ ಮಾಡ್ತೀವಿ, ಸ್ಪಿರಿಟ್ ಯೂಸ್ ಮಾಡಿ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿಕೊಂಡು ಅದು ಒಂದೊಂದು ಮಸಲ್ ಏರಿಯಾಸ್ದಲ್ಲಿ ಒಂದೊಂದು ಮೆಜರ್ಮೆಂಟ್ಸ್ ಇರುತ್ತೆ. ಇವಾಗ 1.1 ಚುನ್ನು, 1.5 ಚುನ್ನು, ಆ ಥರ ನೀಡಲ್ಸ್ಗಳಿರುತ್ತೆ. ಸೊ ಇದು ಅಂತಿರೋದು 1.5 ಚುನ್ನಿದೆ. ಸೊ ಮಸಲ್ ಬಲ್ಕ್ ಜಾಸ್ತಿ ಇರುತ್ತಲ್ಲ ಬ್ಯಾಕಿಗೆ ಎಲ್ಲ. ಸೊ ಅದು ಆ ಕರೆಕ್ಟ್ ಪಾಯಿಂಟಿಗೆ ಹೋಗಿ ಅವರಿಗೆ ಸ್ಟಿಮ್ಯುಲೇಷನ್ ಬರಬೇಕು ಅಂದರೆ ಅಷ್ಟು ದೊಡ್ಡದು ಕೊಡಬೇಕು. ಇದಕ್ಕಿಂತಾನೆ 1/2 ಚುನ್ ನೀಡಲ್ಸ್ ಬರುತ್ತೆ. ಸೊ ಕೆಲವೊಂದು ಮಸಲ್ ಏರಿಯಾಸ್ ಇಲ್ಲದೆ ಇರುವ ಪಾರ್ಟಲ್ಲಿ ಎಲ್ಲ ಅಷ್ಟು ಕೊಟ್ಟರೆ ಆಯಿತು. ಸೊ ಇದಕ್ಕೆಲ್ಲ ಒಂದೊಂದು ಕಂಡೀಷನಿಗೆ ಸ್ಪೆಸಿಫಿಕ್ ಪಾಯಿಂಟ್ಸ್ಗಳಿದೆ. ಸೊ ಒಂದೊಂದು ಕಂಡೀಷನಿಗೆ ಇವಾಗ ಇವ್ರಿಗೆ ಆಗಿರೋದು ಲಂಬಾಗೋ ಬ್ಯಾಕ್ ಪೇಯ್ನು. ಸೊ ಬ್ಯಾಕ್ ಪೇಯ್ನಿಗೆ ಅಲ್ಲಿ ಅಕ್ಯುಪಂಚರಲ್ಲಿನೇ ಕೆಲವೊಂದು ಪಾಯಿಂಟ್ಸ್ಗಳಿದೆ. ಸೊ ಆ ಕರೆಕ್ಟ್ ಪಾಯಿಂಟು ಕಂಡಿಟ್ಟು ಅವರ ಪಾಯಿಂಟಲ್ಲಿ ಪ್ರಿಕ್ ಮಾಡುವಾಗ ಅವರಿಗೆ ಒಂದು ಶಾಕ್ ಸೆನ್ಸೇಷನ್ ಬರುತ್ತೆ. ತುಂಬ ಪೇನ್ ಏನಾಗಲ್ಲ. ಅವ್ರು ಹಿಂಗೆ ಸ್ಟಿಮ್ಯುಲೇಷನ್ ಮಾಡುವಾಗ ತೆಚ್ಚಿ ಅಂತ ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ. ಸೊ ಅದು ಈ ಶಾಕ್ ಬರುವಾಗ ಇದು ಚೈನೀಸ್ ಟ್ರೀಟ್ಮೆಂಟ್ ಪ್ರಕಾರ ಪ್ರತಿಯೊಂದು ಡಿಸೀಸ್ಗೂ, ಪ್ರತಿಯೊಂದು ಆರ್ಗನ್ಸ್ಗೂ ಒಂದು ಚಾನಲ್ ಇದೆ. ಈ ಚಾನಲಲ್ಲಿ ಏನಾದರೂ ಬ್ಲಾಕೇಜ್ ಆಗುವಾಗ್ಲಾನೇ ಅವ್ರಿಗೆ ಪೇಯ್ನ್ ಬರೋದು, ಇಲ್ಲ ಆ ಒಂದು ಕಂಡೀಷನ್ ಬರೋದು. ಸೊ ಈ ಡಾಕ್ಟ್ರು ಏನು ಮಾಡ್ತಾ ಇದೆ ಅಂದರೆ, ಇವಾಗ ಅವರಿಗೆ ಬ್ಯಾಕ್ ಪೇಯ್ನ್ ಆಗಿರೋದು ಒಂದು ಚಾನಲ್, ಅದು ಅವರಿಗೆ ಗೊತ್ತಿರುತ್ತೆ. ಸೊ ಆ ಚಾನಲಲ್ಲಿ ಎಲ್ಲ ಅವರು ಪ್ರಿಕ್ ಮಾಡಿ ಆ ಬ್ಲಾಕೇಜ್ ಕ್ಲಿಯರ್ ಮಾಡ್ತೀವಿ. ಆ ಬ್ಲಾಕಿನ ಕ್ಲಿಯರ್ ಮಾಡುವಾಗ ಅಲ್ಲಿ ಹೋಗ್ತಾ ಇರುವ ಪ್ರಾಣ ಅಂತ ಹೇಳ್ತೀವಿ, ಎನರ್ಜಿ, ಅದು ಕ್ಲೀನಾಗಿ ಪಾಸ್ ಆಗುತ್ತೆ, ಬ್ಲಾಕೇಜ್ ಇಲ್ಲದೆ. ಸೊ ಆಗ ಪೇಯ್ನ್ ಅವರಿಗೆ ಹೋಗುತ್ತೆ. ಸೊ ಇದೆ ಚೈನೀಸಿಂದ ನಮ್ಮದು ಕಾನ್ಸೆಪ್ಟ್ ಅಂತ ಹೇಳೋದು. ಸೊ ಆ ಥರ ಕೆಲವೊಂದು ಪಾಯಿಂಟ್ಸಲ್ಲಿ ಪ್ರಿಕ್ ಮಾಡಿಕೊಂಡು ಅವ್ರದ್ದು ಬ್ಲಾಕೇಜ್ ಕ್ಲಿಯರ್ ಮಾಡುವ ಥೆರಪಿ ಇದೆ, ಅಕ್ಯುಪಂಚರ್ ಅಂತಿರೋದು. ಇನ್ನು ಇದರಲ್ಲಿ ಅಕ್ಯುಪ್ರೆಷರ್ ಅಂತ ಒಂದು ಥೆರಪಿ ಬರುತ್ತೆ. ಅದರಲ್ಲಿ ಪ್ರಿಕ್ಕಿಂಗ್ ಇರಲ್ಲ. ಈ ಪಾಯಿಂಟ್ಗಳಂತ ನಾವು ಹೇಳಿದಿರಲ್ಲ, ಆ ಪಾಯಿಂಟ್ಸಲ್ಲಿ ನಾವು ಪ್ರೆಷರ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ತಲೆನೋವಿದೆ ಅಂತ ಅಂದ್ಕೊಳ್ಳಿ. ತಲೆನೋವಿಗಿರುವ ಪಾಯಿಂಟ್ ಇದೆ,
ಇದು ಒಂದು ಇರೋದು. ಸೊ ಇದ್ರ ಹೈಯೆಸ್ಟ್ ಪಾಯಿಂಟ್ ನಾವು ಹಿಂಗೆ ನಮ್ಮದು ತಂಬು ಮತ್ತು ಈ ಫಿಂಗರು ಇದನ್ನು ಎರಡು ಜೋಡಿಸುವಾಗ ಹಿಂಗಿಡುವಾಗ ಹೈಯೆಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೋ ಅದಿದೆ ಆ ಪಾಯಿಂಟು. ಸೊ ನಾವಲ್ಲಿ ಜೋರಾಗಿ ಪ್ರೆಷರ್ ಕೊಡ್ತೀವಿ. ಪ್ರೆಷರ್ ಕೊಡುವಾಗ ನಮ್ಮದು ಹೆಡ್ಏಕ್ ರಿಲೀಸ್ ಆಗುತ್ತೆ. ಸೇಮ್ ಅದೊಂದು ಈಸಿ ಟೆಕ್ನಿಕ್ ಇದೆ. ಇವಾಗ ಟ್ರಾವೆಲಿಂಗ್ ಮಾಡುವಾಗ ಎಲ್ಲ ಹೆಡ್ಏಕ್ ಬರ್ತಾ ಇದೆ ಅಂದರೆ ಹೆಡ್ಏಕಿಗೆ ಇರೋ ಮೇನ್ ಪಾಯಿಂಟ್ ಇದೆ ಇದು, ಪ್ಲಸ್ ನರ್ವ್ ಎಂಡಿಂಗ್ಸ್ಗಳು ನಮ್ಮದು ಫಿಂಗರ್ಸು. ಸೊ ಫಿಂಗರ್ಸಲ್ಲಿ ಜಸ್ಟ್ ನಾವು ಪ್ರೆಷರ್ ಕೊಡಬೇಕು. ಈ ಥರ ಜೋರು ಪ್ರೆಷರಿಂದ ಅವರಿಗೆ ಅಕ್ಯುಪ್ರೆಷರ್ ಮಾಡೋದ್ರಿಂದ ಇಮ್ಮಿಡಿಯೇಟ್ ಆಗಿ ಹೆಡ್ಏಕ್ ರಿಲೀಸ್ ಆಗುತ್ತೆ. ಸೊ ಆ ಥರ ಪ್ರೆಷರ್ ಕೂಡ ಇದೆ ಇದರಲ್ಲಿ. ಸೊ ಇದುವಾಗ ನಡೀತಾ ಇರೋದು ಅಕ್ಯುಪಂಕ್ಚರು. ಇನ್ನೊಂದು ಅಕ್ಯುಪ್ರೆಷರು ಬೇಕಾಗಿರೋವರೆಗೆ ನಾವು ಅದನ್ನು ಸಜೆಸ್ಟ್ ಮಾಡ್ತೀವಿ. ಇವ್ರದ್ದು ಏನು ಕೇಸು? ಇವರಿಗೆ ಬ್ಯಾಕ್ ಪೇಯ್ನ್ ಇರೋದು. ಸೊ ಬ್ಯಾಕ್ ಪೇಯ್ನಲ್ಲಿನೇ ತುಂಬ ಇವಾಗ ಸಿಟ್ಟಿಂಗ್ ವರ್ಕ್ ಜಾಸ್ತಿ ಮಾಡ್ತಾ ಇರೋವರೆಗೆ ಕಂಟಿನ್ಯೂಸ್ ಹಾಫ್ ಆನ್ ಅವರ್ ಎಲ್ಲ ಕೂತ್ಕೊಂಡು ಕೆಲಸ ಮಾಡುವಾಗ ಮಸಲ್ಸ್ಗಳು ವೀಕ್ ಆಗುತ್ತೆ. ಸೊ ಆ ವೀಕ್ನೆಸ್ಸಿಂದ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ, ಕಂಟಿನ್ಯೂಸ್ ಪೋಸ್ಚರ್ ಸರಿ ಇಲ್ಲಲ್ಲ, ನಾವು ಹಿಂಗೆ ಹೋಗುತ್ತೆ ಕುತ್ಕೊಂಡು, ಆವಾಗ ಡಿಸ್ಕ್ ಬಲ್ಜ್ ಆಗಿ ಬರುತ್ತೆ, IVDP ಅಂತ ಹೇಳ್ತೀವಿ. ಸೊ ಆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಬರುವಾಗ ಮತ್ತೆ ನರ ಅಫೆಕ್ಟ್ ಆಗೋಕ್ಕೆ ಚಾನ್ಸ್ ಆಗುತ್ತೆ. ಸೊ ಈ ನರಗೆ ಏನಾದರೂ ಡ್ಯಾಮೇಜ್ ಆಗುವಾಗ ಸಯಾಟಿಕಾ ಬ್ಯಾಕ್ ಪೈನ್ ಆಗಿ ಕಾಲಿಗೆ ಸೆಳೆತಾ ಬರುವ ಒಂದು ಕಂಡೀಷನ್ ಇದೆ, ಸಯಾಟಿಕಾ ಅಂತ ಹೇಳ್ತೀವಿ. ಇಲ್ಲ ಸವಿತಾ ಬರೋದು, ಮಂಡಿ ಸವಿತಾ ಬರೋ ಥರ ಬೆನ್ನದು ಇದಕ್ಕೆ ಸವಿತಾ ಬರುತ್ತೆ, ಲಂಬಾರ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಬ್ಯಾಕ್ ಪೇನ್ ಕೇಸಸ್ಗಳು ಇಲ್ಲಿ ತುಂಬ ಇದೆ, ಕಾಮನ್ ಇದೆ. ಸೊ ಇವಾಗ ಇವರಿಗೆ ಆಗಿರೋದು ಬ್ಯಾಕ್ ಪೇನ್. ಇವ್ರು ನೋಡಿದ್ರೆ ತುಂಬಾ ಇನ್ನು ಎಂಗೇಜ್ ಅನ್ಸುತ್ತೆ. ಯಂಗ್ ಏಜಸ್ ಹೌದು, ನಾ ಹೇಳಿದಿರಲ್ಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಯಂಗ್ ಏಜಲ್ಲಿನೇ ಬ್ಯಾಕ್ ಪೇನ್ ಬರ್ತಾ ಇರೋದು. ಪ್ರೋಟೀನ್ ಇಂಟೇಕು ಚೆನ್ನಾಗಿರಲ್ಲ, ಅಂದರೆ ಅವರು ವರ್ಕಲ್ಲಿ ಅವರು ಬ್ಯುಸಿ ಇರ್ತೀವಿ. ಸೊ ಏನು ಫುಡ್ ಸಿಗುತ್ತೋ ಅದು ತಗೋತೀವಿ. ಮೇಯ್ನ್ ಆಗಿ ನಾವು ರೊಟ್ಟಿ ಅನ್ನ ತಗೋತಾ ಇರೋದು. ಸೊ ಅದರಲ್ಲಿ ಪ್ರೋಟೀನ್ ತಗೊಳ್ಳೋಕ್ಕೆ ನಾವು ಮರ್ತು ಹೋಗುತ್ತೆ. ಸೊ ಜಾಸ್ತಿ ಹೊತ್ತು ಸಿಟ್ಟಿಂಗ್ ವರ್ಕ್ ಮಾಡೋರಿಗೆ ಏನಾಗುತ್ತೆ, ಅವ್ರದ್ದು ಭಾರ ಬೇರ್ ಮಾಡೋಕ್ಕೆ ಮಸಲಿಗೆ ಸ್ಟ್ರೆಂತ್ ಇರಬೇಕು, ಇಲ್ಲ ಮಂಡಿಗೆ ನಮ್ಮ ಭಾರ ಬೇರ್ ಮಾಡೋಕ್ಕೆ ಸ್ಟ್ರೆಂತ್ ಇರಬೇಕು. ಮಸಲ್ಸಿಗೆ ಸ್ಟ್ರೆಂತ್ ಬರೋದು ಪ್ರೋಟೀನ್ ತಗೊಳ್ಳುವಾಗ. ಸೊ ನಮ್ಮ WHO ಏನು ಹೇಳಿರೋದು, 1 kgಗೆ 1 ಗ್ರಾಮ್ ಅಷ್ಟು ಪ್ರೋಟೀನ್ ತಗೋಬೇಕು. ಇವಾಗ ನಾನು 45 kg ಇದ್ದರೆ ನಾನು 45 ಗ್ರಾಮ್ ಪ್ರೋಟೀನ್ ತಗೋಬೇಕು ಒಂದಿನಕ್ಕೆ. ಅಷ್ಟು ಗ್ರಾಮ್ ಪ್ರೋಟೀನ್ ಯಾರು ತಿನ್ನೋದು? ಯಾರು ತಿನ್ನಲ್ಲ. ಸೊ ಇವಾಗ ನಾನು ಅಷ್ಟು ಪ್ರೋಟೀನು ತಿನ್ನಲ್ಲ, ಕಂಟಿನ್ಯೂಸ್ ಆಗಿ ಕುತ್ಕೊಂಡು ನಾನು ಕನ್ಸಲ್ಟೇಷನ್ ಮಾಡ್ತಾ ಇದ್ರೆ ಯಂಗ್ ಏಜಲ್ಲಿ ನನಗೂ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಸೊ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಗಳಿಂದ ಪೇಯ್ನುಗಳು ಜಾಸ್ತಿ ಬರೋದು. ಒಂದು ಏಜ್ ಆಗಿ ಬರೋದು ನಮಗೆ ಅರ್ಥ ಆಗುತ್ತೆ, ವೇರ್ ಆ್ಯಂಡ್ ಟೈರ್ ಆಗುತ್ತೆ, ತುಂಬ ಓಡಾಡಿ ಕೆಲಸ ಮಾಡಿ ಸವಿತಾ ಬರೋದು, ಅದೆಲ್ಲ ಇನ್ನೆವಿಟಬಲ್, ನಮಗೆ ಅದು ಚೇಂಜ್ ಮಾಡೋಕ್ಕಾಗಲ್ಲ, ಏಜ್ ಆದಮೇಲೆ ಬಂದೇ ಬರುತ್ತೆ. ಬಟ್ ಯಂಗ್ ಏಜಸಲ್ಲಿ ಎಲ್ಲ ಬರಬಾರ್ದು. ಅದು ಬರೋದು ಇಂಡಿಕೇಟ್ಸ್ ಪ್ಯೂರ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಇದು ಇವಾಗ ಕ್ಲಿಯರ್ ಆಗುತ್ತೆ ಅವ್ರಿಗೆ. ಇವಾಗ 10 days ಕೋರ್ಸ್ ನಾವು ಕೊಡ್ತಾ ಇದ್ದೀರಲ್ಲ, ಇವರಿಗೆ ಫಿಸಿಯೋಥೆರಪಿ ಇದೆ, ಅಕ್ಯುಪಂಚರ್ ಇದೆ, ಮತ್ತು ಇನ್ನು ಆಯುರ್ವೇದದಲ್ಲಿ ಬಸ್ತಿ ಅಂತ ಟ್ರೀಟ್ಮೆಂಟ್ ಇದೆ, ಅದೆಲ್ಲ ಕೊಡ್ತೀವಿ. ಅದ್ರ ಜೊತೆಗೆ ಇವರು ಡಿಸ್ಚಾರ್ಜ್ ಆಗಿ ಹೋಗೋ ಟೈಮಲ್ಲಿ ಆಹಾರ ಕ್ರಮ ಹೇಳ್ಕೊಡ್ತೀವಿ. ಇವಾಗ ನಾನು ಹೇಳಿರೋ ಪ್ರೋಟೀನ್ಸ್ ಎಲ್ಲ ಯಾವ್ದು ಆಹಾರದಿಂದ ಬರುತ್ತೆ ಅಂತ ಅವ್ರಿಗೆ ಹೇಳ್ಕೊಡ್ತೀವಿ, ಒಂದು ಡಯಟ್ ಚಾರ್ಟ್ ಕೊಡ್ತೀವಿ. ಸೊ ಅವ್ರು ಅದೇ ಥರ ಆ ಆಹಾರ ಕ್ರಮ ಮತ್ತು ಅಲ್ಲಿ ಫಿಸಿಯೋಥೆರಪಿಯಲ್ಲಿ ಹೇಳ್ಕೊಡುವ ವ್ಯಾಯಾಮಗಳು, ಸ್ಟ್ರೆಚಿಂಗು. ಸೊ ಈ ಥರ ಸ್ಟ್ರೆಚಿಂಗು, ಆಹಾರ ಕ್ರಮ ಮತ್ತು ಪ್ರೊಫೆಷನಲ್ಲಿ ಸ್ವಲ್ಪ ಚೇಂಜಸ್. ಪ್ರೊಫೆಷನೇ ನಮಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಕಂಟಿನ್ಯೂಸ್ ಕೂತ್ಕೊಳ್ತಾ ಇರುವವರಿಗೆ ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಇಲ್ಲ ಕಂಟಿನ್ಯೂಸ್ ನಿಂತ್ಕೊಂಡು ವರ್ಕ್ ಮಾಡ್ತಾ ಇದೆಯಾ ಅಂದರೆ ಸ್ವಲ್ಪ ಬಿಟ್ಟು ಕೂತ್ಕೊಳ್ಳೋದು, ಆ ಥರ ಚೇಂಜಸ್ಗಳು, ಮೋಡಿಫಿಕೇಶನ್ಸ್, ಇದೆಲ್ಲ ನಾವು ಅವರಿಗೆ 10 days ಅಲ್ಲಿ ಹೇಳ್ಕೊಡ್ತಾ ಇರ್ತೀವಿ. ನೀವು ಹೇಳೋ ಪ್ರಕಾರ ಸಿಂಪಲ್ ಚೇಂಜಸ್. ಹೌದು, ಏನು ಕಷ್ಟಪಟ್ಟೇನಿಲ್ಲ, ಸಿಂಪಲ್ ಆಗಿ ನಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಹೆಲ್ತಿ ಬಾಡಿ ನಮ್ದಾಗುತ್ತೆ. ಹೌದು. ಸೊ ಹಾವೇರಿ ಮಕ್ಕಳಿಗೆ ಇವಾಗ ಗೊತ್ತಾಗ್ತಾ ಇದ್ದೆ, ಈ ಥರ ಒಂದು ಹಾಸ್ಪಿಟಲ್ ಇಲ್ಲಿ ಓಪನ್ ಮಾಡಿದ್ದೆ, ಈ ಥರ ಟ್ರೀಟ್ಮೆಂಟ್ಸ್ಗಳು ಇಲ್ಲಿ ಇರುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಗೊತ್ತಾಗಿ ಹಾವೇರಿ ಅಂತ ಬರ್ತಾ ಇರೋದು. ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ನಮಗೀಗ ಆಲ್ರೆಡಿ ಒಂದು 3 ವರ್ಷ ನಿಸರ್ಗಮನೆ ಸಿರ್ಸಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಕಲ್ತುಕೊಂಡು ಎಕ್ಸ್ಪೀರಿಯನ್ಸ್ ಆಗಿ ನಾವು ಇಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡಿದ್ರಲ್ಲ, ಇಲ್ಲಿಗೆ ಶಿಫ್ಟ್ ಆಗಿ ಬಂದಿರೋದು. ನಿಮ್ಮದು ನೇಟಿವ್ ಯಾವರು? ನಮ್ಮ ನೇಟಿವ್ ಕೇರಳ. ಕೇರಳದಿಂದ ಬಂದು ಕನ್ನಡ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀರಾ, ಗ್ರೇಟ್. ಥ್ಯಾಂಕ್ ಯು. ಅಂದರೆ ನಮ್ಮ ಕಮ್ಯುನಿಕೇಷನ್ ಅಂದಿರೋದು ಪ್ರಾಪರ್ ಆಗಿ ನಾವು ಅವರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಷ್ಟು ಇದಿಲ್ಲ ಅಂದಿದ್ರೆ ಅವರಿಗೆ ಕೆಲವೊಂದು ಸಿಂಪ್ಟಮ್ಸ್ ನಾವು ಬಿಟ್ಟು ಹೋಗುತ್ತೆ, ಅವರಿಗೆ ಪ್ರಾಪರ್ ಆಗಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಕನ್ನಡ ಕಲೀಲಿಕ್ಕೇನೆ ನಾವು ಡಿಸೈಡ್ ಮಾಡಿಬಿಟ್ಟು ಹಾಗೆ ಕಲ್ತ್ಕೊಂಡು ಇವಾಗ ಹಾಗೆ ನಡೀತಾ ಇರೋದು. ಸೂಪರ್ ಮೇಡಮ್, ಸೂಪರ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ.
ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.